ಈಕ್ವಿಟಿ ಸ್ಟಾಕ್ಗಳು ಮತ್ತೆ ಮ್ಯೂಚುವಲ್ ಫಂಡ್ ವಿಚ್ ಇಸ್ ಬೆಟರ್ ಫಾರ್ ಯು ಬನ್ನಿ ನೋಡೋಣ. ಮೊದಲನೇದು ಈಕ್ವಿಟಿ ಸ್ಟಾಕ್ಸ್. ಈಕ್ವಿಟಿ ಸ್ಟಾಕ್ಸ್ ಇದು ಬೇಸಿಕಲಿ ರಿಸ್ಕ್ ಓರಿಯೆಂಟೆಡ್ ಇರುತ್ತೆ. ನಿಮ್ಗೆ ಹೈ ರಿಸ್ಕ್ ಹೈ ರಿಟರ್ನ್ ಸಿಗುತ್ತೆ ಇದರಲ್ಲಿ. ನೀವು ಇದರಲ್ಲಿ ಮೇಜರ್ಲಿ ಫಸ್ಟ್ ಕಂಪನಿ ಫಂಡಮೆಂಟಲ್ ನೋಡ್ಬೇಕಾಗತ್ತೆ. ಕಂಪನಿ ಎಷ್ಟು ಪ್ರಾಫಿಟ್ ನ ತಗೊಂತ ಇದೆ, ಲಾಸ್ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ, ಪಬ್ಲಿಕ್ ಹೋಲ್ಡಿಂಗ್ ಎಷ್ಟಿದೆ, ಇದೆಲ್ಲ ನೋಡ್ಬೇಕು. ಆಮೇಲೆ ಪಿ ರೇಷಿಯೋ ಇದೆಲ್ಲ ಪ್ರತಿಯೊಂದು ನೋಡ್ಬೇಕು. ಜೊತೆಗೆ ನಿಮ್ಗೆ ಮಾರ್ಕೆಟ್ ಯಾವಾಗ್ಲೂ ವಾಲಟೈಲ್ ಇರೋದ್ರಿಂದ ಸ್ಟಾಕು ಅಪ್ ಆದಾಗ ಡೌನ್ ಆದಾಗ ನೀವು ಫಾಲೋ ಅಪ್ ಮಾಡ್ತಾ ಇರಬೇಕು, ಅವರೇಜ್ ಮಾಡ್ತಾ ಇರಬೇಕು, ಬೈ ಸೆಲ್ ಮಾಡ್ತಾ ಇರಬೇಕು. ಇದೆಲ್ಲ ರಿಸ್ಕ್ ಇರುತ್ತೆ. ಇದು ಯಾರಿಗೆ ಸೂಟಬಲ್ ಅಂತಂದ್ರೆ ಯಾರು ಬಿಡುವಾಗಿರ್ತಾರೆ, ಮಾರ್ಕೆಟ್ ಅಂತಾನೆ ಟೈಮ್ ಕೊಡಕ್ ರೆಡಿ ಇರ್ತಾರೆ, ಇದನ್ನೆಲ್ಲ ಅನಲೈಸ್ ಯಾರು ಮಾಡಕ್ ರೆಡಿ ಇರ್ತಾರೆ ಅಂತವ್ರಿಗೆ ಇದು ಸೂಟಬಲ್ ಇರುತ್ತೆ. ಅಂತವ್ರು ಡೈರೆಕ್ಟ್ ಈಕ್ವಿಟಿಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನ ಸೆಕೆಂಡ್ ಮ್ಯೂಚುವಲ್ ಫಂಡ್. ಯಾರು ಕೆಲಸದಲ್ಲಿ ಬಿಸಿ ಇರ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟೈಮ್ ಕೊಡಕ್ ಆಗಲ್ಲ ಅಂತವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ನ ಮ್ಯಾನೇಜ್ ಮಾಡೋಂಥದ್ದು ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ಸ್. ಅವರು ಬಂದ್ಬಿಟ್ಟು ನಿಮ್ಗೆ ಸೂಟಬಲ್ ಯಾವ್ಯಾವ್ದು ಫಂಡ್ಸ್ ಇದಾವೆ ಅದನ್ನ ಸಜೆಸ್ಟ್ ಮಾಡ್ತಾರೆ. ಅಂತ ಫಂಡ್ಗಳು ಒಂದಷ್ಟು ಸ್ಟಾಕ್ ಗಳಲ್ಲಿ, ಒಂದಷ್ಟು ಬಾಂಡ್ ಗಳಲ್ಲಿ, ಒಂದಷ್ಟು ಸೆಕ್ಟೋರಿಯಲ್ ಫಂಡ್ ಗಳಲ್ಲಿ, ಇಂಡೆಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ನಿಮ್ಗೆ ಇದರಲ್ಲಿ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ ಕಂಪೇರ್ ಟು ಈಕ್ವಿಟಿ. ಯಾರೆಲ್ಲ ಫ್ರೀ ಆಗಿ ಇರ್ತಾರೆ ಅಂತವ್ರಿಗೆ ಮತ್ತೆ ಮಾರ್ಕೆಟ್ ಬಗ್ಗೆ ತಿಳ್ಕೊಳೋ ಒಂದು ಕೆಪಾಸಿಟಿ ಇರುತ್ತೆ ಅಂತವ್ರಿಗೆ ಈಕ್ವಿಟಿ ಬೆಟರ್ ಆಗುತ್ತೆ. ಯಾರಿಗೆ ಮಾರ್ಕೆಟ್ ಬಗ್ಗೆ ಇನ್ನೂ ಜ್ಞಾನ ಇಲ್ಲ, ಅಷ್ಟು ಟೈಮ್ ಇಲ್ಲ ಅಂತವ್ರಿಗೆ ಮ್ಯೂಚುವಲ್ ಫಂಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಡಿಸೈಡ್ ಮಾಡಿ ನೀವು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ. ಥ್ಯಾಂಕ್ ಯು.